ಹೇ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ಸೊ ಇಂದಿನ ವೀಡಿಯೋ ಸೆಷನಲ್ಲಿ ನಾವು ಕವರ್ ಮಾಡ್ತಾ ಇರೋದು ಇನ್ಸಾಲ್ವೆನ್ಸಿ ಅಕೌಂಟ್ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಆಲ್ರೆಡಿ ಒಂದು ಪ್ರಾಬ್ಲಮ್ ಕಂಪ್ಲೀಟ್ ಆಗಿದೆ ಪ್ರೀವಿಯಸ್ ವೀಡಿಯೋನಲ್ಲಿ. ಸೊ ಇವತ್ತಿನ ಸೆಕೆಂಡ್ ಪ್ರಾಬ್ಲಮ್ನಲ್ಲಿ ಕೆಲವು ಎಕ್ಸ್ಟ್ರಾ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. ಸೊ ಎಕ್ಸ್ಟ್ರಾ ಅಡ್ಜಸ್ಟ್ಮೆಂಟ್ಸ್ ಅಂದರೆ ಸಿಂಗಲ್ ಅಸೆಟ್ ಮೇಲೆ ಡಬಲ್ ಚಾರ್ಜ್ ಇರೋದು. ಲೈಕ್ ಕ್ರೆಡಿಟಾರ್ಸ್ ಏನಿರ್ತಾರೆ, ಪಾರ್ಟ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಮತ್ತು ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ಸೊ ಅದು ಸಿಂಗಲ್ ಅಸೆಟ್ ಮೇಲೆ ಚಾರ್ಜ್ ಇರುತ್ತೆ. ಓಕೆ, ಲೈಕ್ ಪ್ರೀವಿಯಸ್ ಪ್ರಾಬ್ಲಮ್ನಲ್ಲಿ ನಾವು ಯಾವ ಥರ ಪಾರ್ಟ್ಲಿ ಸೆಕ್ಯೂರ್ಡ್ ಮತ್ತು ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ನೋಡಿದಾಗ, ಸೊ ಡಿಫ್ರೆಂಟ್ ಅಸೆಟ್ಸ್ ಮೇಲೆ ಚಾರ್ಜ್ ಇದ್ದರು ಅಲ್ವಾ. ಸೆಕ್ಯೂರಿಟಿ ಬೇರೆ ಬೇರೆ ಅಸೆಟ್ ಮೇಲೆ ಇತ್ತು, ಪಾರ್ಟ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಬೇರೆ ಮತ್ತು ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಮೇಲೆ. ಬಟ್ ಈ ಪ್ರಾಬ್ಲಮ್ನಲ್ಲಿ ಸಿಂಗಲ್ ಅಸೆಟ್ಸ್ ಮೇಲೆ 2 ಟೈಪ್ಸ್ ಆಫ್ ಕ್ರೆಡಿಟಾರ್ಸ್ ಚಾರ್ಜ್ ಇರುತ್ತೆ. ಸೊ ಆ ಥರ ಇದ್ದಾಗ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದು, ಲೈಕ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸಲ್ಲಿ ಯಾವ ಥರ ರೆಕಾರ್ಡ್ ಮಾಡಬೇಕು ಅನ್ನೋದು ಸೊ ಈ ಪ್ರಾಬ್ಲಮಲ್ಲಿ ಸಾಲ್ವ್ ಮಾಡೋದಿರುತ್ತೆ. ಸೊ ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡ್ದೇನೆ. ಸೊ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅನ್ನೋದು, ಅದೇ ಥರ ಡಿಫಿಷಿಯನ್ಸಿ ಅಕೌಂಟಲ್ಲೂ ಕೂಡ ಕೆಲವು ಎಕ್ಸ್ಟ್ರಾ ಅಡ್ಜಸ್ಟ್ಮೆಂಟ್ಸ್ ಅಂತ ಇರುತ್ತೆ. ಸೊ ಅದನ್ನು ವಾಚ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ರಿಮೈನಿಂಗ್ ಎಕ್ಸ್ಟ್ರಾ ಅಡ್ಜಸ್ಟ್ಮೆಂಟ್ಸ್ ಇರೋ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿ ವಿಡಿಯೋಸ್. ಸ್ಟೇ ಹೋಮ್ and stay safe. So here is the question. Mr. Insolvent filed his insolvency petition on 30/6/2019. On that date, his position was as follows. Trade creditors 1,40,000, bills payable 20,000, bills discounted, estimated value 8,000, book value 60,000. Creditors for taxes, rent, wages, etc., of which 6,000 are preferential. Book value 8,000. Out of 8,000, 6,000 are preferential, which means the total value of tax, rent and wages is 8,000. Among 8,000, 6,000 preferential creditors ಎಲ್ಲ ರೆಕಾರ್ಡ್ ಮಾಡ್ಕೋಬೇಕು. ಓಕೆ, ಸೊ ವೆನ್ ಯು ರೆಕಾರ್ಡ್ 6,000 in preferential creditors, so remaining 2,000 will be in list A. 6,000 preferential creditors, so 8 minus 6, that is 2,000 in list A unsecured creditors. Next, creditors holding first charge on building. So creditors on building, value of creditors is to 60,000. Next, creditors holding second charge on building 30,000. So this is the difference between previous question and this one. ಇಲ್ಲಿ ಏನು ಹೇಳ್ತಾ ಇದ್ದಾನೆ, creditors on building 60 ಇದೆ, ಅಗೇನ್ creditors on building 30 ಇದೆ. ಆದರೆ ಫಸ್ಟ್ ಚಾರ್ಜ್ ಏನಿದೆ ಇದು ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ ಆಗುತ್ತೆ. ದಿಸ್ ಈಸ್ ವಾಟ್ ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್. ಓಕೆ, ಸೊ ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ವ್ಯಾಲ್ಯೂ ಇಸ್ 60,000. ಸೆಕೆಂಡ್ ಒನ್ ಏನಿದೆ ಇದು ಪಾರ್ಟ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಆಗುತ್ತೆ. ಸೊ ಅದು ಪ್ರಾಬ್ಲಮ್ನಲ್ಲಿ ರೆಕಾರ್ಡ್ ಮಾಡಬೇಕಾದಾಗ ನಾನು ತೋರಿಸ್ತೀನಿ ಯಾವ ಥರ ಅದು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು. ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಬಿಲ್ಡಿಂಗ್ ಹಿಯರ್, ಇಲ್ಲಿ ಕೊಟ್ಟಿದ್ದಾನೆ ಬಿಲ್ಡಿಂಗ್ ವ್ಯಾಲ್ಯೂ 80,000. ಸೊ ಈ ವ್ಯಾಲ್ಯೂ ಕನ್ಸಿಡರ್ ಮಾಡ್ಕೋಬೇಕು, ಎಸ್ಟಿಮೇಟೆಡ್ ವ್ಯಾಲ್ಯೂ. ಓಕೆ, ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ 200. ನೆಕ್ಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್ 1,800. ಸ್ಟಾಕ್ ಇನ್ ಟ್ರೇಡ್ ಇದೆ, ಶೇರ್ಸ್ ಇನ್ ಎಕ್ಸ್ ಲಿಮಿಟೆಡ್, ಫರ್ನಿಚರ್, ಮಷಿನರಿ, ಬುಕ್ ಡೆಟ್ಸ್, ಬಿಲ್ಸ್ ರಿಸೀವೇಬಲ್. ದೆನ್ he commenced business with a capital of 90,000 on 1/7/2016 and the business resulted in a profit of rupees 16,000 and 30,000 in the first 2 years. ಸೊ ಫಸ್ಟ್ 2 ಇಯರ್ಸಲ್ಲಿ 16 and 13,000 ಆಗಿದೆ. ನೆಕ್ಸ್ಟ್ in a loss of 57,000 in the third year, which means total business ರನ್ ಆಗಿರೋದು ಎಷ್ಟು ವರ್ಷ, 3 years ರನ್ ಆಗಿದೆ. ಫಸ್ಟ್ 2 years ಪ್ರಾಫಿಟ್ ಆಗಿದೆ, ಥರ್ಡ್ ಇಯರ್ ಲಾಸ್ ಆಗಿದೆ. ಆಫ್ಟರ್ ಅಲೋಯಿಂಗ್ 5,000 ಆ್ಯಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಚ್ ಇಯರ್. 5,000 ಈಚ್ ಇಯರ್ ಅಂತೆ. ಹಾಗಾದರೆ ಟೋಟಲ್ 3 years ಇದೆ. 3 yearsಗೆ ಎಷ್ಟಾಗುತ್ತೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, 3 × 5,000 ಹಾಕೋಬೇಕು. ನೆಕ್ಸ್ಟ್ ಹಿಸ್ ಡ್ರಾಯಿಂಗ್ಸ್ ಫಾರ್ ದಿ ಹೋಲ್ ಪೀರಿಯಡ್ ಅಮೌಂಟೆಡ್ ಟು 80,000. ಸೊ ದಿಸ್ ಈಸ್ ಎ ಕ್ವೆಶನ್. ಪ್ರಿಪೇರ್ ದ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂಡ್ ಡೆಫಿಷಿಯನ್ಸಿ ಅಕೌಂಟ್. ಸೊ ಆಸ್ ಪರ್ ದ ಫಾರ್ಮ್ಯಾಟ್, ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಫಾರ್ಮ್ಯಾಟ್, ಗ್ರಾಸ್ ಲಯಬಿಲಿಟೀಸ್, ಎಕ್ಸ್ಪೆಕ್ಟೆಡ್ ಟು ರ್ಯಾಂಕ್, ಅಸೆಟ್ಸ್, ಬುಕ್ ವ್ಯಾಲ್ಯೂ ಮತ್ತು ಎಸ್ಟಿಮೇಟೆಡ್ ವ್ಯಾಲ್ಯೂ ಹಾಕ್ಕೊಳ್ಳಿ. ಸೊ 1 by 1 ರೆಕಾರ್ಡ್ ಮಾಡ್ಕೊತಾ ಹೋಗಿ. ದ ಫಸ್ಟ್ ಒನ್ ಈಸ್ ಲಿಸ್ಟ್ ಎ, ದಟ್ ಈಸ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್.
and the entries of unsecured creditors, trade creditors, bills payable, bills discounted estimated value, ಅದರ ಜೊತೆಗೆ creditors for tax, rent and wages, ಅದರಲ್ಲಿ only 2000, 4 entries. Trade creditors, bills payable, bills discounted, creditors for tax. Okay, so trade creditors value 1,40,000, gross value ಕೂಡ ಸೇಮ್ ಇರುತ್ತೆ, ಹಾಗಾಗಿ ಸೇಮ್ ವ್ಯಾಲ್ಯೂ ಬರ್ಕೊಳ್ಳಿ. ಗ್ರಾಸ್ ಲಯಬಿಲಿಟೀಸ್, ಬಿಲ್ಸ್ ಪೇಯಬಲ್ 20,000, ಸೊ 20,000 ಐತೆ, ಗ್ರಾಸ್ ವ್ಯಾಲ್ಯೂ ಕೂಡ 20,000. ಬಿಲ್ಸ್ ಡಿಸ್ಕೌಂಟೆಡ್ ಎಸ್ಟಿಮೇಟೆಡ್ ವ್ಯಾಲ್ಯೂ ತೊಗೋಬೇಕು, ಸೊ ಎಸ್ಟಿಮೇಟೆಡ್ ವ್ಯಾಲ್ಯೂ 8,000 ಇದೆ. ಗ್ರಾಸ್ ಲಯಬಿಲಿಟೀಸಲ್ಲಿ ಬಿಲ್ಸ್ ಡಿಸ್ಕೌಂಟೆಡ್ 16,000. ಕ್ರೆಡಿಟರ್ಸ್ ಫಾರ್ ಟ್ಯಾಕ್ಸ್, ರೆಂಟ್ ಆ್ಯಂಡ್ ವೇಜಸ್, ಸೊ ಈ ಅಮೌಂಟು ಏನು ಹೇಳ್ತಾ ಇದ್ದಾನೆ, 6,000 ಪ್ರಿಫರೆನ್ಷಿಯಲ್ ಅಂತೆ. ಸೊ ಟೋಟಲ್ 8,000. ಔಟ್ ಆಫ್ 8,000 6,000 ಪ್ರಿಫರೆನ್ಷಿಯಲ್ಗೆ ರೆಕಾರ್ಡ್ ಮಾಡ್ಕೋಬೇಕು. ಹಾಗಾದರೆ ರಿಮೈನಿಂಗ್ ಲಿಸ್ಟ್ ಏನೇ ಲಿಸ್ಟ್ ಬರುತ್ತೆ 2,000 ಬರುತ್ತೆ ಎಂಟ್ರಿ. ಸೊ ಪ್ರಿಫರೆನ್ಷಿಯಲ್ ಈಸ್ ಲಿಸ್ಟ್ ಡಿ, ಸೊ ದಿಸ್ ಒನ್ ಈಸ್ ಲಿಸ್ಟ್ ಡಿ. ಸೊ 6,000 ಲಿಸ್ಟ್ ಡಿಗೆ ಹೋಗುತ್ತೆ, ರಿಮೈನಿಂಗ್ 2,000 ಮಾತ್ರ ಇಲ್ಲಿ ಎಂಟ್ರಿ ಮಾಡ್ಕೊ. ಈ ಬುಕ್ ವ್ಯಾಲ್ಯೂ ಎಷ್ಟಿದೆ, ಇದು 8,000. ಸೊ ಬುಕ್ ವ್ಯಾಲ್ಯೂ 8,000 ತಗೋಬೇಕು ಗ್ರಾಸ್ ಲಯಬಿಲಿಟೀಸಲ್ಲಿ. ಟೋಟಲ್ 1,40,000 20 60 ಪ್ಲಸ್ 10 1,70,000. ಲಿಸ್ಟ್ ಎ. ನೆಕ್ಸ್ಟ್ ಲಿಸ್ಟ್ ಬಿ. ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಇಲ್ಲಿ ಸೇಮ್ ಅಸೆಟ್ಸ್ ಮೇಲೆ 2 ಟೈಪ್ಸ್ ಆಫ್ ಕ್ರೆಡಿಟರ್ಸ್ ಇದ್ದಾರೆ. ಫಸ್ಟ್ ಕ್ರೆಡಿಟರ್ ಏನಿರೋದು ಫುಲ್ಲಿ ಸೆಕ್ಯೂರ್ಡ್ ಆಗುತ್ತೆ, ಸೆಕೆಂಡ್ ಅಂತ ಏನಿದೆ ಅದು ಪಾರ್ಟ್ಲಿ ಸೆಕ್ಯೂರ್ಡ್ ಆಗುತ್ತೆ. ಸೊ ಇದರಲ್ಲಿ ಫಸ್ಟ್ ಯಾವ್ದು ರೆಕಾರ್ಡ್ ಮಾಡ್ಕೊತೀರಾ, ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸಲ್ಲಿ ಕ್ರೆಡಿಟರ್ಸ್ secured. Then what is the value of creditors first charge? 60,000 less building realized. ಎಷ್ಟಕ್ಕೆ ರಿಯಲೈಸ್ ಆಗಿದೆ ಬಿಲ್ಡಿಂಗ್? ಎಸ್ಟಿಮೇಟೆಡ್ ಟು ಪ್ರೊಡ್ಯೂಸ್ 80,000. 60 minus 80 ವಿಚ್ ಮೀನ್ಸ್ ಬಿಲ್ಡಿಂಗ್ ವ್ಯಾಲ್ಯೂ ಜಾಸ್ತಿ ಇದೆ, ಹಾಗಾಗಿ ಸರ್ಪ್ಲಸ್ ರೆಕಾರ್ಡ್ ಮಾಡ್ಕೊತಾ ಇದ್ವಿ. ಬಟ್ ಈ ಪ್ರಾಬ್ಲಮ್ನಲ್ಲಿ ಇದನ್ನು ಸರ್ಪ್ಲಸ್ ಅಂತ ತಗೋಬಾರ್ದು. ಬ್ಯಾಲೆನ್ಸ್ ಅಮೌಂಟ್ ಏನಿದೆ 20,000 that should be transferred to list C. Remember the point, whenever the creditors charged on same asset ಮೇಲೆ ಈ ಥರ 2 ಟೈಪ್ಸ್ ಆಫ್ ಕ್ರೆಡಿಟರ್ಸ್ ಇದ್ದರೆ, ಲೈಕ್ ಫಸ್ಟ್ ಚಾರ್ಜ್ ಆ್ಯಂಡ್ ಸೆಕೆಂಡ್ ಚಾರ್ಜ್ ಆ ಥರ ಕೊಟ್ಟಾಗ ಏನು ಮಾಡ್ತೀರಾ, ಲಿಸ್ಟ್ ಬಿನಲ್ಲಿ ಬ್ಯಾಲೆನ್ಸ್ ಅಮೌಂಟು ಸರ್ಪ್ಲಸ್ ಅಂತ ತೊಗೋಬಾರ್ದು, ಅದನ್ನು ಲಿಸ್ಟ್ ಸಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಓಕೆ, ದೆನ್ ಗ್ರಾಸ್ ಲಯಬಿಲಿಟೀಸ್ ಸೇಮ್ ಇರುತ್ತೆ 60,000. ಹಿಯರ್ ಇಟ್ ಈಸ್ 1 lakh. Building value is 1 lakh. Now there is no surplus in list B. Next, list C, partly secured creditors. Partly secured creditors ಅಲ್ಲಿ ಸೇಮ್ ಫಸ್ಟ್ ಎಂಟ್ರಿ ಏನು ಬರ್ಕೋತೀರಾ, creditors secured. ಸೆಕೆಂಡ್ ಚಾರ್ಜ್ ಕ್ರೆಡಿಟರ್ಸ್ ಎಷ್ಟಿದ್ದಾರೆ 30,000. ಓಕೆ, ಲೆಸ್ ಸೇನ್ ಲೆಸ್ ಮಾಡ್ಕೊತೀರಾ. ಇಲ್ಲಿ ಟ್ರಾನ್ಸ್ಫರ್ ಟು ಲಿಸ್ಟ್ ಸಿ ಅಂತ ಬರ್ಕೊಂಡಿದ್ರಲ್ವ, ಇದನ್ನು ಇಲ್ಲಿ ಬರ್ಕೋಬೇಕು. ಓಕೆ, ದಟ್ ಈಸ್ ಟ್ರಾನ್ಸ್ಫರ್ಡ್ ಫ್ರಮ್ ಲಿಸ್ಟ್ ಬಿ. ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಬಿಲ್ಡಿಂಗ್ ವಿಚ್ ಈಸ್ ಸರ್ಪ್ಲಸ್ ವ್ಯಾಲ್ಯೂ ಎಷ್ಟಿದೆ 20,000 ಇದೆ, ಅದನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ
ಇನ್ಸ್ಟೆಡ್ ಆಫ್ ಅಸೆಟ್ ವ್ಯಾಲ್ಯೂ ಸರ್ಪ್ಲಸ್ ವ್ಯಾಲ್ಯೂ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನಾವು ಪಾರ್ಟ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂತ ಏನಕ್ಕೆ ಬರೀತಾ ಇದ್ದೀವಿ, ಇಲ್ಲಿ ಲೋನ್ ಅಮೌಂಟ್ ಜಾಸ್ತಿ ಇದೆ, ವಿಚ್ ಮೀನ್ಸ್ ಕ್ರೆಡಿಟಾರ್ಸ್ ವ್ಯಾಲ್ಯೂ ಜಾಸ್ತಿ ಇದೆ, ಅಸೆಟ್ ವ್ಯಾಲ್ಯೂ ಕಡಿಮೆ ಇದೆ. ಓಕೆ, ದೆನ್ ರಿಮೈನಿಂಗ್ ಬ್ಯಾಲೆನ್ಸ್ 10,000 ವಿಲ್ ಬಿ ದ ಲಯಬಿಲಿಟಿ. ಸೊ ಈ ಥರ ಸಿಂಗಲ್ ಅಸೆಟ್ ಮೇಲೆ ಡಬಲ್ ಚಾರ್ಜ್ ಇದ್ದಾಗ ಈ ಥರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಓಕೆ, ಸೊ ಡಬಲ್ ಚಾರ್ಜ್ ಅಂದ್ರೇನು, ಫಸ್ಟ್ ಚಾರ್ಜ್ ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಆಗುತ್ತೆ, ಸೆಕೆಂಡ್ ಚಾರ್ಜ್ ಪಾರ್ಟ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಆಗುತ್ತೆ. ದೆನ್ ಗ್ರಾಸ್ ವ್ಯಾಲ್ಯೂಸ್ ಕ್ರೆಡಿಟಾರ್ ಸೆಕ್ಯೂರ್ಡ್ ಸೇಮ್, there is no amount for that. Next, list D, preferential creditors. ಪ್ರಿಫರೆನ್ಸ್ ಕ್ರೆಡಿಟಾರ್ಸ್ ಅವನೇ ಹೇಳ್ತಾ ಇದ್ದಾನೆ ಇಲ್ಲಿ 6,000 ಆರ್ ಪ್ರಿಫರೆನ್ಷಿಯಲ್ ಅಂತ ಹೇಳಿ. ಕ್ರೆಡಿಟಾರ್ಸ್ ಫಾರ್ ಟ್ಯಾಕ್ಸ್, ರೆಂಟ್, ವೇಜಸ್ ಆ್ಯಂಡ್ ಎಟ್ಸೆಟ್ರಾ 6,000. ಸೇಮ್ ಅಮೌಂಟ್ ಡಿಡಕ್ಟ್ ಮಾಡ್ಕೊಳ್ಳಿ, ಡಿಡಕ್ಟ್ ಆ್ಯಸ್ ಪರ್ ಕಾಂಟ್ರಾ ಸೇಮ್ ಅಮೌಂಟೇ ತೊಗೋಬೇಕು. ಸೊ ಯಾವಾಗಲೂ ಲಿಸ್ಟ್ ಡಿ ಅಲ್ಲಿ ಇದೇ ಥರ ತೊಗೋಬೇಕು. ಟೋಟಲ್ ಏನು ಬರುತ್ತೆ ಅಮೌಂಟು ಅದೇ ಅಮೌಂಟ್ನೇ ಡಿಡಕ್ಟ್ ಆ್ಯಸ್ ಪರ್ ಕಾಂಟ್ರಾ ಅಂತೇಳಿ 6,000 ತೊಗೋಬೇಕು. ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಇನ್ನೂ ಒಂದೆರಡು ಎಂಟ್ರೀಸ್ ಬರುತ್ತೆ, ಲೈಕ್ ಕ್ರೆಡಿಟಾರ್ಸ್ ಫಾರ್ ಟ್ಯಾಕ್ಸ್ ರೆಂಟ್ ಅಂತ 6,000, ದೆನ್ ಕ್ರೆಡಿಟಾರ್ಸ್ ಫಾರ್ ವೇಜಸ್ ಅಂತ ಬಂದು 2,000 ಬರುತ್ತೆ. ಸೊ 6 + 2 8,000, ದೆನ್ ಡಿಡಕ್ಟ್ ಆ್ಯಸ್ ಪರ್ ಕಾಂಟ್ರಾ 8,000 ಬರ್ಕೋಬೇಕು. ಸೊ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅದನ್ನೇ ಡಿಡಕ್ಟ್ ಆ್ಯಸ್ ಪರ್ ಕಾಂಟ್ರಾ ಅಂತ ಹೇಳಿ ತೊಗೊಂಡು ಔಟರ್ ಕಾಲಮಲ್ಲಿ ನಿಲ್ ಬ್ಯಾಲೆನ್ಸ್ ಹಾಕೋತೀವಿ. ಸೊ ದಿಸ್ ಈಸ್ ಅಪ್ ಟು ಲಿಸ್ಟ್ ಡಿ. ಸೊ ವಾಟ್ ಈಸ್ ದಿ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್? ಸೊ ಆಲ್ರೆಡಿ ಎಂಟ್ರಿ ಮಾಡ್ಕೊಂಡಿದ್ದೀವಲ್ವ, ಬುಕ್ ವ್ಯಾಲ್ಯೂ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ದು 8,000 ಇದೆ ಬುಕ್ ವ್ಯಾಲ್ಯೂ. ಸೊ ಅದನ್ನು ನಾವು ಇಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋ ಹಾಗಿಲ್ಲ, ಯಾಕೆಂದರೆ ಡಬಲ್ ಎಂಟ್ರಿ ಆಗುತ್ತೆ. ದಿಸ್ ಈಸ್ ಅಪ್ ಟು ಲಿಸ್ಟ್ ಡಿ. ನೆಕ್ಸ್ಟ್ ಲಿಸ್ಟ್ ಇ, ಪ್ರಾಪರ್ಟೀಸ್. ಸೊ ಪ್ರಾಪರ್ಟೀಸಲ್ಲಿ ಫಿಕ್ಸ್ಡ್ ಅಸೆಟ್ ಎಂಟ್ರಿ ಮಾಡ್ಕೊಳ್ಳಿ, ಅದರ್ ದ್ಯಾನ್ ಬಿಲ್ಡಿಂಗ್. ಸೊ ಬಿಲ್ಡಿಂಗ್ ಬಿಟ್ಟು ರಿಮೈನಿಂಗ್ ಫಿಕ್ಸ್ಡ್ ಅಸೆಟ್ಸ್ ಎಂಟ್ರಿ ಬರುತ್ತೆ ಲಿಸ್ಟ್ ಇನಲ್ಲಿ. ಯಾಕೆಂದರೆ ಯಾವುದು ಇಲ್ಲಿ ಸೆಕ್ಯೂರ್ಡ್ ಆಗಿರುತ್ತೆ, ಲಿಸ್ಟ್ ಬಿ ಲಿಸ್ಟ್ ಸಿ ಏನೋ ಸೆಕ್ಯೂರಿಟಿ ತೊಗೊಂಡಿರ್ತೀವಲ್ವ ಅದನ್ನು ಇಲ್ಲಿ ರೆಕಾರ್ಡ್ ಮಾಡಬಾರ್ದು. ಈವನ್ ಪ್ರೀವಿಯಸ್ ವೀಡಿಯೋನಲ್ಲಿ ಪ್ರಾಬ್ಲಮ್ ಮಾಡಬೇಕಾದ್ರೂ ಕೂಡ ನಾವಿಲ್ಲಿ ರೆಕಾರ್ಡ್ ಮಾಡ್ಕೊಂಡಿಲ್ಲ, ಯಾವುದು ಇಲ್ಲಿ ಚಾರ್ಜ್ ಇರುತ್ತೆ. ಸೊ ಇಲ್ಲಿ ಬಿಲ್ಡಿಂಗ್ ಬಿಟ್ಟು ರಿಮೈನಿಂಗ್ ಎಲ್ಲದು ಬರುತ್ತೆ ಎಕ್ಸೆಪ್ಟ್ ಬುಕ್ ಡೇಟ್ ಆ್ಯಸ್ ವೆಲ್ ಆ್ಯಸ್ ಬಿಲ್ಸ್ ರಿಸೀವಬಲ್. ಸೊ ಬಿಲ್ಡಿಂಗ್ ಆಯಿತು, ಎಂಟ್ರಿ ಬರಲ್ಲ. ಇದು ಕ್ಯಾಶ್ ಇನ್ ಹ್ಯಾಂಡ್ ಫಸ್ಟ್ 200, next asset cash at bank 1,800, then stock in trade, book value 40,000, estimated value 32,000. So book value 40,000, estimated value 32,000. ಸೊ ಇಲ್ಲಿ ಅಪೋಸಿಟ್ ಇರುತ್ತೆ ನೋಡಿ, ಇಲ್ಲಿ ಯಾವ ಥರ ಕೊಟ್ಟಿರ್ತಾನೆ ಇದಕ್ಕೆ ಅಪೋಸಿಟ್ ತೊಗೋಬೇಕು ಎಂಟ್ರಿ ಬುಕ್ಕಲ್ಲಿ. ದೆನ್ ಶೇರ್ಸ್ ಇನ್ ಎಕ್ಸ್ ಲಿಮಿಟೆಡ್, ಬುಕ್ ವ್ಯಾಲ್ಯೂ 10,000, estimated value 9,000. shares in X Limited, book value 10,000, estimated value 9,000. Next asset furniture 14,000, 11,000. Next machinery 50,000, 36,000. Here it is, machinery 50,000, 36,000. So building ಬಿಟ್ಟು ರಿಮೈನಿಂಗ್ ಎಲ್ಲ ಅಸೆಟ್ಸ್ ಎಂಟ್ರಿ ಮಾಡ್ಕೊಂಡಿದ್ದೀವಿ ಲಿಸ್ಟ್ ಇ ನಲ್ಲಿ. ನೆಕ್ಸ್ಟ್ ಲಿಸ್ಟ್ ಎಫ್, ಬುಕ್ ಡೆಟ್ಸ್. ಸೊ ಬುಕ್ ಡೆಟಲ್ಲಿ 3 ಎಂಟ್ರೀಸ್ ಇರುತ್ತೆ, ಗುಡ್,
ಡೌಟ್ಫುಲ್ ಆ್ಯಂಡ್ ಬ್ಯಾಡ್ ಡೆಟ್. ಪ್ರೀವಿಯಸ್ ಪ್ರಾಬ್ಲಮ್ ಮಾಡಬೇಕಾದಾಗ ಗುಡ್ ಮತ್ತು ಡೌಟ್ಫುಲ್ ಡೆಟ್ ಒಂದೇಲಿ ಆ್ಯಡ್ ಮಾಡಿ ಕೊಟ್ಟಿದ್ದ, ಬಟ್ ಇಲ್ಲಿ ಗುಡ್, ಡೌಟ್ಫುಲ್, ಬ್ಯಾಡ್ ಸಪ್ರೇಟ್ ಕೊಟ್ಟಿದ್ದಾನೆ. ಗುಡ್, ಡೌಟ್ಫುಲ್ ಆ್ಯಸ್ ವೆಲ್ ಆಸ್ ಬ್ಯಾಡ್. ಸೊ ಗುಡ್ ಡೆಟ್ 24,000, ದ ಸೇಮ್ ಅಮೌಂಟ್ ಎರಡು ಕಾಲಮಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. 24,000 ವಿಚ್ ಮೀನ್ಸ್ ಬುಕ್ ವ್ಯಾಲ್ಯೂ ಈಸ್ 24,000 ಆ್ಯಂಡ್ ರಿಕವರ್ಡ್ ವ್ಯಾಲ್ಯೂ ಕೂಡ 24,000 ಅಂತ ಅರ್ಥ. ನೆಕ್ಸ್ಟ್ ಡೌಟ್ಫುಲ್ ಡೆಟ್ಸ್, ಬುಕ್ ವ್ಯಾಲ್ಯೂ 5,000, ರಿಕವರ್ಡ್ ವ್ಯಾಲ್ಯೂ 2,000. ಬುಕ್ ವ್ಯಾಲ್ಯೂ 5,000, expected recoverable value is 2,000. Then bad debt 4,000, book value 4,000, there is no recoverable value. So bad debt itself means it is irrecoverable. ಹಾಗಾಗಿ ರಿಕವರಬಲ್ ವ್ಯಾಲ್ಯೂ 0 ತಗೋಬೇಕು. ಬುಕ್ ವ್ಯಾಲ್ಯೂ ಮಾತ್ರ 4,000 ಎಂಟ್ರಿ ತಗೋಬೇಕು ಅದನ್ನು. ಓಕೆ, ನೆಕ್ಸ್ಟ್ ಲಿಸ್ಟ್ ಜಿ, ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಬಿಲ್ಸ್ ಆಫ್ ಎಕ್ಸ್ಚೇಂಜಲ್ಲಿ ಬಿಲ್ಸ್ ರಿಸೀವೇಬಲ್ ಸಿಂಗಲ್ ಎಂಟ್ರಿ, ದ ವ್ಯಾಲ್ಯೂ ಆಫ್ ಬಿಲ್ಸ್ ರಿಸೀವೇಬಲ್ ಇಸ್ 4,000. ಸೊ ಎರಡು ಕಾಲಮಲ್ಲಿ 4,000 ರೆಕಾರ್ಡ್ ಮಾಡ್ಕೊಳ್ಳಿ. ಓವರ್ ನೌ, ಸೊ ಟೋಟಲ್ ದಿ ಎಸ್ಟಿಮೇಟೆಡ್ ವ್ಯಾಲ್ಯೂ ಕಾಲಮ್, ಲಾಸ್ಟ್ ಕಾಲಮ್ ಟೋಟಲ್ ಮಾಡ್ಕೊಳ್ಳಿ. ಯು ವಿಲ್ ಗೆಟ್ 1,20,000. ಟೋಟಲ್ ಮಾಡ್ಕೊಂಡಾದ್ಮೇಲೆ ಸರ್ಪ್ಲಸ್ ಆ್ಯಡ್ ಮಾಡ್ಕೊತಾ ಇದ್ದೀವಿ ಬಿ ಇದು, ಬಟ್ ಇಲ್ಲಿ ಸರ್ಪ್ಲಸ್ ಬಂದಿಲ್ಲ, ಸೊ ಹಾಗಾಗಿ ಸರ್ಪ್ಲಸ್ ಆ್ಯಡಿಷನ್ ಇರೋದಿಲ್ಲ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಈಸ್ ಲಿಸ್ಟ್ ಡಿ ಡಿಡಕ್ಷನ್, ಅದಲ್ವಾ. ಸೊ ಔಟ್ ಆಫ್ 1,20,000 deduct as per contra from list D. The value of deduct as per contra is 6,000. The remaining balance 1,14,000. Next list H, ಡೆಫಿಷಿಯನ್ಸಿ ಅಕೌಂಟ್. ಸೊ ಈ ಡೆಫಿಷಿಯನ್ಸಿ ಅಕೌಂಟ್ ಬ್ಯಾಲೆನ್ಸ್ನ ಸೊ ಅಗೇನ್ ಮತ್ತೆ ಡೆಫಿಷಿಯನ್ಸಿ ಅಕೌಂಟ್ ಪ್ರಿಪೇರ್ ಮಾಡಿಕೊಂಡು ಇಲ್ಲೇ ಟ್ರಾನ್ಸ್ಫರ್ ಮಾಡ್ಕೋಬೇಕು. ವಾಟ್ ಆರ್ ದ ಸ್ಟೆಪ್ಸ್ ಟು ಪ್ರಿಪೇರ್ ಡೆಫಿಷಿಯನ್ಸಿ ಅಕೌಂಟ್? ಫಸ್ಟ್ ಪ್ಯಾರಾಗ್ರಾಫ್ ಎಂಟ್ರೀಸ್ ರೆಕಾರ್ಡ್ ಮಾಡ್ಕೊಂಬಿಡಿ ಆ್ಯಸ್ ಪರ್ ದ ಫಾರ್ಮ್ಯಾಟ್. ಡೆಬಿಟ್ ಯಾವುದು ಮತ್ತು ಕ್ರೆಡಿಟ್ ಯಾವುದು ಎಂಟ್ರೀಸ್ ಬರುತ್ತೆ ಅಂಥೇಳಿ. ಫಸ್ಟ್ ಹಿ ಕಮೆನ್ಸ್ಡ್ ಬಿಸ್ನೆಸ್ with a capital of rupees 90,000. So capital 90,000, capital entry debit side, it's about 90,000. First entry mugitu. Next profit of rupees 16,000 and 13,000. So profit debit entry barutte, eradiದೆ profit 16 plus 13. Then profit 16,000 plus 13,000, 29,000. Next loss ಇದೆ 57,000. loss entry credit side, it's 57,000. okay, next paragraph entry, after allowing 5,000 as interest on capital. interest on capital entry ಡೆಫಿಷಿಯನ್ಸಿ ಅಕೌಂಟಲ್ಲಿ ಡೆಬಿಟ್ ಎಂಟ್ರಿ ಬರುತ್ತೆ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್? 5,000 ಹೇಳ್ತಾ ಇದ್ದಾನೆ ಅಲ್ವಾ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ allowing 5,000 as interest on capital each year. 5,000 each year ಅಂತೆ. ಸೊ ಟೋಟಲ್ ನಂಬರ್ ಆಫ್ ಇಯರ್ಸ್ ಬಿಸ್ನೆಸ್ ರನ್ ಆಗಿರೋದು 3 years. ಸೊ ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ 3 years ಅಂತೇಳಿ ಇಲ್ಲ ಅವನು ಕೊಟ್ಟಿದ್ದಾನೆ. ಫಸ್ಟ್ 2 years ದ ಕಂಪನಿ ಅರ್ನ್ಡ್ ಪ್ರಾಫಿಟ್ ಆ್ಯಂಡ್ ಥರ್ಡ್ ಇಯರ್ ಕಂಪನಿ ಇನ್ಕರ್ಡ್ ಲಾಸ್ ಅಲ್ವಾ. ಅಂದರೆ ಟೋಟಲ್ 3 years ಬಿಸ್ನೆಸ್ ರನ್ ಆಗಿದೆ. ಸೊ 3 years ಇಂಟು 5,000 ವಿಲ್ ಗೆಟ್ 15,000 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್.
5,000 each year for total 3 years. Total 15,000 interest on capital. Next, drawings ಇದೆ 80,000. Drawings entry credit side. Fine. Now the paragraph entries are over. Paragraph entries complete ಆಯಿತು. Paragraph entries complete ಆದ ತಕ್ಷಣವೇ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಎಂಟ್ರಿ ನೋಡ್ಕೊತ ಹೋಗಿ. ಫಸ್ಟ್ ಲಿಸ್ಟ್ ಜಿ ಇಂದ ಅಪೋಸಿಟ್ ಆಗಿ ಲಿಸ್ಟ್ ಜಿಯಲ್ಲಿ ಡಿಫರೆನ್ಸ್ ಅಮೌಂಟ್ ಏನಾದರೂ ಇದೆಯಾ? ಸೊ ದೇರ್ ಇಸ್ ನೋ ಡಿಫರೆನ್ಸ್ ಅಮೌಂಟ್ ಇನ್ ಲಿಸ್ಟ್ ಜಿ. ಹೌದಾ? ಸೇಮ್ ಅಮೌಂಟ್ ಇದೆ 4,000 ಆ್ಯಂಡ್ 4,000. ನೆಕ್ಸ್ಟ್ ಬುಕ್ ಡೇಟ್ಸಲ್ಲಿ ಗುಡ್ ಸೇಮ್ ಇದೆ, ಡೌಟ್ಫುಲ್ ಡಿಫರೆನ್ಸ್ ಇದೆ, ಬ್ಯಾಡ್ ಟೋಟಲ್ ಡಿಫರೆನ್ಸ್ ಇದೆ. ಸೊ ಇದನ್ನು ಯಾವ ಥರ ಟ್ರೀಟ್ ಮಾಡ್ತೀರಾ? ಡೆಫಿಷಿಯನ್ಸಿ ಅಕೌಂಟಲ್ಲಿ ಬ್ಯಾಡ್ ಡೇಟ್ಸ್ ಅಂತೇಳಿ ರೆಕಾರ್ಡ್ ಮಾಡ್ಕೋಬೇಕು. ಬ್ಯಾಡ್ ಡೇಟ್ಸ್. ದೆನ್ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಟೋಟಲ್ ಬ್ಯಾಡ್ ಡೇಟ್ಸ್? ಫಸ್ಟ್ ಇಲ್ಲಿದೆ ಡೌಟ್ಫುಲ್ಲಲ್ಲಿ 3,000 ಡಿಫರೆನ್ಸ್ ಅಮೌಂಟು, 5,000 ರಿಕವರಬಲ್ ಅಮೌಂಟಲ್ಲಿ 2,000 ರಿಕವರಿ ಆಗಿದೆ, ಇನ್ನು 3,000 ರುಪೀಸ್ ಬ್ಯಾಡ್ ಡೆಟ್ ಅಂತೇಳಿ ಟ್ರೀಟ್ ಮಾಡ್ಕೋಬೇಕು. ಓಕೆ, 5 minus 2 3,000, right? Next 4 minus 0 4,000. 4,000 minus 0 4,000 ಬರುತ್ತೆ. ಬ್ಯಾಡ್ ಡೇಟ್ ಯಾವಾಗಲೂ ಟೋಟಲ್ ಅಮೌಂಟ್ ರೆಕಾರ್ಡ್ ಮಾಡ್ಕೋಬೇಕು. ಡೌಟ್ಫುಲ್ ಡೇಟ್ ಮಾತ್ರ ಡಿಫರೆನ್ಸ್ ಅಮೌಂಟ್ ತಗೋಬೇಕು. 3 + 4 7,000. ಸೊ ಬ್ಯಾಡ್ ಡೇಟ್ 7,000. ಲಿಸ್ಟ್ ಎಫ್ ಕಂಪ್ಲೀಟ್ ಆಯಿತು. ಲಿಸ್ಟ್ ಜಿ ಎಂಟ್ರಿನೇ ಇಲ್ಲ, ಲಿಸ್ಟ್ ಎಫ್ ಮುಗೀತು. ನೆಕ್ಸ್ಟ್ ಲಿಸ್ಟ್ ಇನಲ್ಲಿ ನೋಡಿ. ಸೊ ಅಸೆಟ್ಸ್ ಎಂಟ್ರಿ ಮಾಡ್ಕೋಬೇಕಾದಾಗ ಅದಕ್ಕೆ ಹೆಡ್ ಬರ್ಕೋಬೇಕು. ಏನಂತ ಹೆಡ್ ಬರ್ಕೋತೀರಾ? ಲಾಸ್ ಆನ್ ರಿಯಲೈಸೇಷನ್ ಆಫ್ ಅಸೆಟ್ಸ್. ಲಾಸ್ ಇದ್ದರೆ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಅದೇ ಪ್ರಾಫಿಟ್ ಇದ್ದರೆ ಅದು ಡೆಬಿಟ್ ಸೈಡ್ ಎಂಟ್ರಿ ಬರುತ್ತೆ. ಕ್ಯಾಶ್ ಇನ್ ಹ್ಯಾಂಡ್ ಬರಲ್ಲ ಎಂಟ್ರಿ, ಕ್ಯಾಶ್ ಅಟ್ ಬ್ಯಾಂಕ್ ಅಂತೂ ಬರಲ್ಲ, ಯಾಕಂದರೆ ಸೇಮ್ ಇರುತ್ತೆ ಎಂಟ್ರೀಸ್. ನಾವು ಸ್ಟಾಕ್ ಇನ್ ಟ್ರೇಡ್ ನೋಡಿ 40,000 ಬುಕ್ ವ್ಯಾಲ್ಯೂ, ಬಟ್ ಅಮೌಂಟ್ ರಿಸೀವ್ಡ್ ಎಷ್ಟು? ಓನ್ಲಿ 32,000. ಅಫ್ಕೋರ್ಸ್ ಲಾಸ್. ಸೊ ಫಸ್ಟ್ ಎಂಟ್ರಿ ಸ್ಟಾಕ್ ಇನ್ ಟ್ರೇಡ್ 40 minus 32, ಇಟ್ಸ್ 8,000 ಲಾಸ್. ನೆಕ್ಸ್ಟ್ ಶೇರ್ಸ್ ಇನ್ ಎಕ್ಸ್ ಲಿಮಿಟೆಡ್, ಇದು ಕೂಡ ಲಾಸೇ ಇದೆ. 10,000 ಬುಕ್ ವ್ಯಾಲ್ಯೂ, 9,000 ರಿಸೀವ್ಡ್ ವ್ಯಾಲ್ಯೂ. ಶೇರ್ಸ್ ಇನ್ ಎಕ್ಸ್ ಲಿಮಿಟೆಡ್. ಸೊ 10 minus 9, ಇಟ್ಸ್ 1,000. ಫರ್ನಿಚರ್ ಇಲ್ಲಿ ಕೂಡ ಲಾಸ್ ಆಗಿದೆ. 14 minus 11 3,000. ಮಷಿನರಿ ಇಲ್ಲಿ ಕೂಡ ಲಾಸ್ ಆಗಿದೆ. 50 minus 36 14,000. ನಾಟ್ ಓನ್ಲಿ ದೀಸ್ ಅಮೌಂಟ್ಸ್, ಇದ್ರ ಜೊತೆಗೆ ಮೆಷಿನರಿ ಕೂಡ ಎಂಟ್ರಿ ಮಾಡ್ಕೋಬೇಕು, ಹೌದಲ್ವಾ? ಸೊ ಮೆಷಿನರಿ ಕೂಡ ಒನ್ ಆಫ್ ದಿ ಅಸೆಟ್. 1 lakh book value, estimated value 80,000. So what is the difference amount? 20,000 loss. ಡೆಫಿಷಿಯನ್ಸಿ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ಕೋಬೇಕಾದ್ರೆ ಮಾತ್ರ ಸೆಕ್ಯೂರ್ಡ್ ಅಸೆಟ್ನ ತೊಗೊತೇವೆ, ಬಟ್ ಲಿಸ್ಟ್ ಇನಲ್ಲಿ ಸೆಕ್ಯೂರ್ಡ್ ಅಸೆಟ್ ತೊಗೋಬಾರ್ದು. ಆಲ್ರೆಡಿ ನಾನು ಇದು ಹೇಳಿದ್ದೀನಿ ರೆಕಾರ್ಡ್ ಮಾಡಬೇಕಾದ್ರೆ. ನಾವು ದ ಟೋಟಲ್ 8 + 1 9 12, 26 + 20 46,000 ಲಾಸ್. ಸೊ ಲಿಸ್ಟ್ ಇ ಕಂಪ್ಲೀಟ್ ಆಯಿತು. ಲಿಸ್ಟ್ ಇ ಆದಮೇಲೆ ಲಿಸ್ಟ್ ಎ ಟಿ ಎಂಟ್ರಿ ಬರಲ್ಲ, ಲಿಸ್ಟ್ ಸಿ ಎಂಟ್ರಿ ಬರಲ್ಲ, ಲಿಸ್ಟ್ ಬಿ ಎಂಟ್ರಿ ಬರಲ್ಲ. ಲಿಸ್ಟ್ ಎನಲ್ಲಿ ಬಿಲ್ಸ್ ಡಿಸ್ಕೌಂಟೆಡ್ ವ್ಯಾಲ್ಯೂನ ಲಾಸ್ ಅಂತೇಳಿ ತೋರಿಸ್ಕೋಬೇಕು. ಕ್ರೆಡಿಟ್ ಸೈಡ್ ಬಿಲ್ಸ್ ಡಿಸ್ಕೌಂಟೆಡ್ ಲಾಸ್ ಅಮೌಂಟ್ 8,000. ಫೈನ್. ಸೊ ಎಂಟ್ರೀಸ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಪ್ರಾಬ್ಲಮ್ ಎಂಟ್ರೀಸು ಕಂಪ್ಲೀಟ್ ಆಯಿತು, ಜೊತೆಗೆ ಸ್ಟೇಟ್ಮೆಂಟ್ ಆಫ್ ಅಫೇರ್ಸಲ್ಲಿ ಕೂಡ ಎಂಟ್ರಿ ಕಂಪ್ಲೀಟ್ ಆಯಿತು. ಸೊ ನಾವು ದ ಟೋಟಲ್ ಆಫ್ ಡೆಫಿಷಿಯನ್ಸಿ ಅಕೌಂಟ್. ಸೊ ಬಿಫೋರ್ ಟೋಟಲಿಂಗ್ ಇಟ್ ದೇರ್ ವಾಸ್ ಅ ಸ್ಮಾಲ್ ಮಿಸ್ಟೇಕ್. ಬ್ಯಾಡ್ ಡೆಟ್ 6,000 ಇದೆ, ಆ್ಯಕ್ಚುಲಿ ನಾವು 4,000 ತೊಗೊಂಡಿದ್ದೀವಿ. ಓಕೆ, ಸೊ ಬ್ಯಾಡ್ ಡೆಟ್ಸ್ ಅಬೌಟ್ 6,000.
ಸೊ ಅದನ್ನು 6000 ತೊಗೋಬೇಕು. ಸೊ ಇಲ್ಲಿ ಏನು ವ್ಯಾಲ್ಯೂ ಚೇಂಜ್ ಆಗೋಲ್ಲ, ಬಟ್ ಇಲ್ಲಿ ಮಾತ್ರ ಚೇಂಜ್ ಆಗುತ್ತೆ ಬ್ಯಾಡ್ ಡೆಟ್ಸ್. ಓಕೆ, ಸೊ ಇನ್ಸ್ಟೆಡ್ ಆಫ್ 4 ಇಲ್ಲಿ ಕೂಡ 6000 ರೆಕಾರ್ಡ್ ಮಾಡ್ಕೊಳ್ಳಿ. 6 + 3 ಟೋಟಲ್ 9000. ಫೈನ್. 6000 5 - 2 3000, ಟೋಟಲ್ 9000. ಸೊ ಟೋಟಲ್ 2 lakhs ಆಗುತ್ತೆ ಕ್ರೆಡಿಟ್ ಸೈಡ್. ಸೇಮ್ ಅಮೌಂಟ್ 2 lakhs ಡೆಬಿಟ್ ಸೈಡ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. 2 lakhs minus these 3 amount, the difference amount will be 66,000. that is deficiency account balancing figure. ಸೊ ಆ 66,000ನ ಇಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ. ಸೊ 1,14,000 + 66,000 ಇಟ್ಸ್ 1,80,000. again 1,70,000 plus 10,000, 1,80,000. that's it. This is how you have to prepare the statement of affairs and deficiency account when the creditors are double or the creditors are secured on same asset. when two types of creditors are secured on same asset. ಸೊ ಒಂದೇ ಅಸೆಟ್ ಮೇಲೆ ಡಬಲ್ ಚಾರ್ಜ್ ಇದ್ದರೆ ಈ ಥರ ಪ್ರಿಪೇರ್ ಮಾಡ್ಕೋಬೇಕು. ಓಕೆ, ಅಲ್ಲಿ ಸರ್ಪ್ಲಸ್ ಅಮೌಂಟ್ ಬರೋಲ್ಲ, ಅದನ್ನು ಲಿಸ್ಟ್ ಸಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇಲ್ಲಿ ಸರ್ಪ್ಲಸ್ ಅಮೌಂಟ್ ಆ್ಯಡ್ ಆಗೋದಿಲ್ಲ, ಲಿಸ್ಟ್ ಡಿ ಮಾತ್ರ ಡಿಡಕ್ಷನ್ ಮಾಡ್ಕೋಬೇಕು. ಇನ್ನು ರಿಮೈನಿಂಗ್ ಎವ್ರಿಥಿಂಗ್ ಇಸ್ ಸೇಮ್. ಡೆಫಿಷಿಯನ್ಸಿ ಅಕೌಂಟ್ ಪ್ರಿಪೇರ್ ಮಾಡಿಕೊಂಡು ಬ್ಯಾಲೆನ್ಸ್ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಒನ್ ಮೋರ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ವಿತ್ ಸಮ್ ಮೋರ್ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್.